ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೂಗು ಮತ್ತು ಮೂಗಿನಲ್ಲಿ ಕಂಡುಬರುವಂತಹ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ENT ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸ್ವೀಕೃತ ಎನ್ ಭಟ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಮೊದಲನೇದಾಗಿ ನಾವೀಗ ಮೂಗಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಮೂಗಿನಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆಗಳೇನು ಏನು ಅನ್ನೋದು? ಮೂಗು ಅಂತ ಹೇಳಿದಾಗ ನಾರ್ಮಲ್ ಆಗಿ ನಮಗೆ ನಮ್ಮ OPDಯಲ್ಲಿ ಅಂದರೆ ಔಟ್ ಪೇಷಂಟ್ ಆಗಿ ಕಂಡುಬರುವಂಥ ಸಮಸ್ಯೆಗಳಂದರೆ ಒಂದು ನೋಸ್ ಬ್ಲಾಕ್ ಅಂದರೆ ಮೂಗು ಬಂದಾಗುವಿಕೆ, ಇನ್ನೊಂದು ಅಂದರೆ ಮೂಗಿನಿಂದ ನೀರು ಬರುವಂಥದ್ದು ಅಥವಾ ಜಾಸ್ತಿ ಸೀನು ಬರುವಂಥದ್ದು, ಇಲ್ಲಾಂದರೆ ತಲೆನೋವು ಅಂತ ಹೇಳಿ ಬರ್ತಾರೆ. ಇಲ್ಲಾಂದರೆ ಕೆಲವೊಮ್ಮೆ ಇದು ಮೌತ್ ಬ್ರೀದಿಂಗ್ ಅಂದರೆ ಮೂಗಿನ ಸಮಸ್ಯೆಯಿಂದಾಗಿ ಬಾಯಿ ಒಡೆದು ಉಸಿರಾಡುವಂಥದ್ದು, ಅಥವಾ ಕೆಲವೊಮ್ಮೆ ರಕ್ತಸ್ರಾವ, ಮೂಗಿನಿಂದ ರಕ್ತಸ್ರಾವ, ಇದೆಲ್ಲ ಕಾಮನ್ ಆಗಿ ನಾವು ENT ಡಿಪಾರ್ಟ್ಮೆಂಟ್ OPDಯಲ್ಲಿ ಕಂಡುಬರುವಂತಹ ಕಾಮನ್ ಆದ ಲಕ್ಷಣಗಳು. ಡಾಕ್ಟರ್, ಈಗ ವಯಸ್ಕರಲ್ಲಿ ಒಂದು ಕಂಡುಬರುವಂತಹ ರಕ್ತಸ್ರಾವದ ಬಗ್ಗೆ ಆಲ್ರೆಡಿ ನೀವು ರಕ್ತಸ್ರಾವ ಬಗ್ಗೆ ಹೇಳಿದ್ರಿಂದ ಈ ವಯಸ್ಕರಲ್ಲಿ ಅಥವಾ ಮಕ್ಕಳಲ್ಲಿ ಆ ರೀತಿ ಏನಾದ್ರೂ ಇದೆಯಾ? ವಯಸ್ಕರಲ್ಲಿ ಕಾರಣ ಏನು? ಹೌದು, ಈಗ ರಕ್ತಸ್ರಾವ ಅಂತ ಹೇಳಿದಾಗ ನಮಗೆ ಇಬ್ಬರಲ್ಲಿಯೂ ಕಂಡು ಬರ್ತದೆ. ಅಂದರೆ ಓಲ್ಡ್ ಏಜ್ ಅಂದರೆ ಎಲ್ಡರ್ಲಿ ಅವರಲ್ಲಿಯೂ ಕಂಡು ಬರ್ಬೋದು, ಇಲ್ಲಾಂದರೆ ಮಕ್ಕಳಲ್ಲಿಯೂ ನಮಗೆ ರಕ್ತಸ್ರಾವ ಕಾಣುವಂಥದ್ದು ಉಂಟು. ಸೊ ನೀವು ಈಗ ದೊಡ್ಡವರಲ್ಲಿ ಅಂದರೆ ವಯಸ್ಕರಲ್ಲಿ ಕೇಳಿದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೇಳುವಂಥದ್ದು ಹೈಪರ್ ಟೆನ್ಷನ್ ಅಂದರೆ BP ಅವ್ರದ್ದು ಯಾವಾಗ ಕಂಟ್ರೋಲಲ್ಲಿ ಇರೋದಿಲ್ಲ, ಫಸ್ಟ್ ಸೈನ್ ಆಗಿ ರಕ್ತಸ್ರಾವ ಬರುವಂಥದ್ದು ಫಸ್ಟ್ ಸಾಧ್ಯತೆ. ನಾವು ಯಾವಾಗಲಿಗೆ ವಯಸ್ಕರಲ್ಲಿಗೆ ರಕ್ತಸ್ರಾವ ಅಂತ ನಮಗೆ ಬಂದರೆ ಫಸ್ಟ್ ನಾವು ಯೋಚನೆ ಮಾಡುವಂಥದ್ದು ಅವರಿಗೆ BP ಇದೆಯಾ ಅಂತೇಳಿ ಫಸ್ಟ್ ಚೆಕ್ ಮಾಡುವಂಥದ್ದು ಅದು. ಸೊ BP ಕಂಟ್ರೋಲಲ್ಲಿ ಇಲ್ಲ ಅಥವಾ ಕೆಲವರಿಗೆ ಗೊತ್ತಿರೋದಿಲ್ಲ ಅವರಿಗೆ BP ಇದೆ ಅಂತ ಹೇಳಿ. ಸೊ ಆ ರಕ್ತಸ್ರಾವ ಬಂದಾಗ ನಾವು ಟೆಸ್ಟ್ ಮಾಡಿದಾಗ BP ಜಾಸ್ತಿ ಇರುತ್ತೆ. ಸೊ BP ಒಂದು ಮೇನ್ ಕಾರಣ ಇದು ರಕ್ತಸ್ರಾವ ಆಗಲಿಕ್ಕೆ ವಯಸ್ಕರಲ್ಲಿ. ಅದು ಅಲ್ಲದೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಏನಾದರೂ ಒಳಗಡೆ ಗಡ್ಡೆ ಥರ ಇದ್ದರೆ, ಮೂಗಿನ ಒಳಗಡೆ ಗಡ್ಡೆ ಥರ ಇದ್ದರೆ ಅದು ಕೂಡ ರಕ್ತಸ್ರಾವ ಆಗುವ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿದರೆ ಏನಾದರೂ ಗಾಯ ಆದರೆ, ಅಂದರೆ ಈಗ ಕೆಲವು ಮಕ್ಕಳು ಬಾಲ್ ಆಟಾಡುವಾಗಲಿ ಅಥವಾ ಯಾರ್ದೋ ಒಂದು ಕೈ ತಾಗೋದಾಗಲಿ, ಇಲ್ಲಾಂದರೆ ಆಕ್ಸಿಡೆಂಟ್ ಟೈಮಲ್ಲಿ ಮೂಗಿಗೆ ಏನಾದರೂ ಏಟು ಬಿದ್ದಾದಾಗ ಆ ಟೈಮಲ್ಲೂ ನಮಗೆ ಮೂಗಿನಿಂದ ರಕ್ತಸ್ರಾವ ಆಗುವಂಥದ್ದು ಇದೆ. ಇದು ಅಲ್ಲದೆ ಇದೆಲ್ಲ ಕಾಸಸ್ ನಾವು ರೂಲ್ ಔಟ್ ಮಾಡಿದಾಗ, ಅಂದರೆ ಇದು ಯಾವುದೂ ಅಲ್ಲ ಅಂತ ಹೇಳಿದಾಗ ನಾವು ಮತ್ತೆ ಕೆಲವೊಮ್ಮೆ ಲಿವರ್ ಸಮಸ್ಯೆ ಏನಾದರೂ ಇದ್ದರೆ, ಲಿವರ್ ಸಮಸ್ಯೆ ಅಂತ ಹೇಳಿದ್ರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟಲಿಕ್ಕಿರುವಂಥದ್ದು ನಮ್ಮ ಬಾಡಿಯಲ್ಲಿ. ಅದರಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಈ ರಕ್ತಸ್ರಾವ ಆಗುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗೋದಿಲ್ಲ. ಸೊ ಹೀಗೆ ನಾವು ಒಂದೊಂದು ಕಾಸ್ ರೂಲ್ ಔಟ್ ಮಾಡಿದ ಹೋದಾಗೆ ನಮಗೆ ಯಾವ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಯೂಶ್ವಲಿ ರಕ್ತಸ್ರಾವ ನಾವು ಲಿವರ್ ಪ್ರಾಬ್ಲಮ್ ಇದು ಜಾಸ್ತಿ ಕಾಣುವಂಥದ್ದು ಯಾರು ತುಂಬ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ ಅಂದರೆ ಕುಡಿತಾರೆ, ಆಗ ಅವ್ರದ್ದು ಲಿವರ್ ಡ್ಯಾಮೇಜ್ ಆದರೆ ಅವ್ರದ್ದು ಕ್ಲಾಟಿಂಗ್ ಫ್ಯಾಕ್ಟರ್ಸು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಆ ಟೈಮಲ್ಲಿ ಈ ರಕ್ತಸ್ರಾವ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಈಗ ಮಕ್ಕಳಲ್ಲಿ ರಕ್ತಸ್ರಾವ ಆಗಲಿಕ್ಕೆ ಕಾರಣಗಳು? ಮಕ್ಕಳಲ್ಲಿ ಯಾವಾಗಲೂ ರಕ್ತಸ್ರಾವ ಆಗೋದು ಕಂಡು ಬಂದರೆ ನಮಗೆ ಯೂಶಲಿ ಫಸ್ಟಾಗಿ ನಾವು ಎನಿಸುವಂಥದ್ದು ಕೆಲವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಅಭ್ಯಾಸ ಇರುತ್ತೆ, ಏನಾದರೂ ಒಂದು ಸಿಕ್ಕಿದ್ರೆ ಮೂಗಿಗೆ ಹಾಕ್ಕೊಳ್ಳುವಂಥದ್ದು. ಸೊ ಮೂಗಿಗೆ ಹಾಕ್ಕೊಂಡು ಈಗ ಪೇರೆಂಟ್ಸಿಗೆ ಯೂಶಲಿ ಅವ್ರು ಆಟಾಡ್ಲಿಕ್ಕೆ ಬಿಟ್ಟಿರ್ತಾರೆ, ಸೊ ಗೊತ್ತಿರೋದಿಲ್ಲ ಏನು ಹಾಕಿದ್ದಾರೆ ಅಂತ ಹೇಳಿ. ಸೊ ಫಸ್ಟಿಗೆ ಅದು ನೀರಾಗಿ ನಾರ್ಮಲ್ ನೀರು ಥರ ಬರ್ತಾ ಇರುತ್ತೆ. ಕೆಲವೊಮ್ಮೆ ಪೇರೆಂಟ್ಸಿಗೆ ಅಷ್ಟು ಗೊತ್ತಿಲ್ಲದಾದಾಗ ಎನಿಸ್ತಾರೆ ಓಕೆ ಶೀತ ಆಗಿದೆ ಮಗುವಿಗೆ, ಸೊ ಬೇರೆ ಏನೋ ತೊಂದರೆ ಇಲ್ಲ ಅಂತೇಳಿ. ಬಟ್ ನಾವು ಗಮನದಲ್ಲಿ ಏನು ಇಟ್ಕೊಳ್ಬೇಕು ಅಂತ ಹೇಳಿದರೆ, ಈಗ ನೀರು ಥರ ಒಂದೇ ಸೈಡಿನ ಮೂಗಿಂದ ಬಂದರೆ ಯೂಶ್ವಲಿ ಮೂಗಿಂದ ನೀರು ಥರ ಬರುವಾಗ ಶೀತ ಅಲ್ಲಾದರೆ ಎರಡೂ ಸೈಡಿಂದನೂ ಬರುತ್ತೆ. ಬಟ್ ಈ ಥರ ಏನಾದರೂ ಇದ್ದರೆ, ಯಾರಾದರೂ ಮಕ್ಕಳಿಗೆ ಮೂಗಿಗೆ ಏನಾದರೂ ಹಾಕ್ಕೊಂಡಿದ್ರೆ ಆಗ ಯೂಶ್ವಲ್ ಆಗಿ ಯಾವ ಸೈಡಿಗೆ ಅವ್ರು ಹಾಕಿರ್ತಾರೆ ಆ ಸೈಡಿಂದ ಮಾತ್ರ ಮೂಗಿಂದ ನೀರು ಥರ ಸ್ಟಾರ್ಟಿಂಗಲ್ಲಿ ಬರುತ್ತೆ. ಅದು ಸುಮಾರು ದಿವಸ ಆಗಿ ಒಂದು 2-3 ದಿವಸ ಆದ ನಂತರ ಮತ್ತೆ ಸ್ವಲ್ಪ ಅದೇ ಅಲ್ಲಿ ಒಳಗಡೆ ಏನಾದರೂ ಇದ್ದರೆ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇದೆ. ಯಾಕಂದರೆ ಅಲ್ಲಿ ಲೋಕಲ್ ಇಂಜುರಿ ಆಗಿ ಅಲ್ಲಿಂದ ಮತ್ತೆ ರಕ್ತಸ್ರಾವ ಆಗುವ ಚಾನ್ಸಸ್ ಇದೆ. ಇನ್ನೊಂದು ಏನಂತ ಹೇಳಿದರೆ, ಮಕ್ಕಳು ಕೆಲವೊಮ್ಮೆ ಈಗ ಇದು ಬೆರಳು ಹಾಕುವ ಅಭ್ಯಾಸ ಇರುತ್ತೆ ಕೆಲವು ಮಕ್ಕಳಿಗೆ. ಸೊ ಬೆರಳು ಇದು ಉಗುರು ತಾಗಿಯೂ ಕೂಡ ಆ ಥರ ರಕ್ತಸ್ರಾವ ಆಗುವ ಚಾನ್ಸಸ್ ಇದೆ. ಇದು ಅಲ್ಲದೆ ಮತ್ತೇನಾದರೂ ಈಗ ಮಕ್ಕಳು ಆಟ ಆಡುವಾಗ ಏನಾದರೂ ತಾಗಿದ್ರೆ ಅವರಿಗೆ ಬಾಲ್ ಆಗಲಿ ಏನೇ ಮಕ್ಕಳು ಈಗ ಚಿಕ್ಕ
ಓಟದಲ್ಲಿ ಆಟ ಆಡುವಾಗ ಹೊರಗಡೆಯಿಂದ ಏನಾದರೂ ತಾಗಿದ್ರೂ ಕೂಡ ಒಳಗಡೆ ರಕ್ತಸ್ರಾವ ಆಗುವ ಚಾನ್ಸಸ್ ಇದೆ. ಇದು ಎಲ್ಲವೂ ಅಲ್ಲ ಅಂತಾದರೆ ಕೆಲವೊಮ್ಮೆ ಡ್ರೈನೆಸ್ ಇದ್ದರೆ, ಅಂದರೆ ವಿಪರೀತವಾಗಿ ಕೆಲವರ ಮೂಗಲ್ಲಿ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಇರುತ್ತೆ, ಅಂದರೆ ನೀರಿನ ಅಂಶ ಕಮ್ಮಿ ಇರುತ್ತೆ, ಮಾಯಿಶ್ಚರ್ ಅಂತ ಹೇಳುವಂಥದ್ದು ಕಮ್ಮಿ ಇದ್ದರೂ ಕೂಡ, ಡ್ರೈನೆಸ್ ಇದ್ದರೂ ಕೂಡ ಅದು ಬ್ಲೀಡಿಂಗ್ ಆಗುವ ಚಾನ್ಸಸ್ ಇದೆ. ಓಕೆ, ಈ ಎಲ್ಲ ಸಮಸ್ಯೆಗಳು ರಕ್ತಸ್ರಾವದ ಸಮಸ್ಯೆಗಳನ್ನ ಒಂದು ತಡೆಗಟ್ಟುವುದು ಹೇಗೆ ಅಂತ? ರಕ್ತಸ್ರಾವ ಅಂತ ಈಗ ಯಾರಾದರೂ ಬಂದರೆ, ಈಗ ದೊಡ್ಡವರಲ್ಲಿ ಆಗಲಿ ಮಕ್ಕಳಲ್ಲಾಗಲಿ, ನಾನು ಆಲ್ರೆಡಿ ರೀಸನ್ಸ್ ಹೇಳಿದ್ದೇನೆ. ಸೊ ಯಾವುದು ಅಂತ ನೋಡಿಕೊಂಡು, ಈಗ ಎಕ್ಸಾಂಪಲ್ ಆದರೆ ಈಗ ನಾವು ದೊಡ್ಡವರಲ್ಲಿ ಹೇಳೋದಾದರೆ, ಈಗ ಅವ್ರದ್ದು ಬಿ ಪಿಯಿಂದಾಗಿ ರಕ್ತಸ್ರಾವ ಆಗಿದೆ ಅಂತ ಹೇಳಿದರೆ ನಾವು ಜಸ್ಟ್ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಫಸ್ಟ್ ಏಡ್ ಮೆಷರ್ಸ್ ಹೇಳ್ತೇವೆ. ಅಂದರೆ ಈಗ ಯಾವುದೇ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಫಸ್ಟಿಗೆ ಮನೆಯಲ್ಲಿ ಬ್ಲೀಡಿಂಗ್ ಆದಾಗ ನಮಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮಲ್ಲಿ ನಾವು ಫಸ್ಟ್ ಏಡ್ ಆಗಿ ಮೆಷರ್ಸ್ ಏನು ಮಾಡ್ಬೋದು ಅಂತ ಹೇಳಿದರೆ, ಅವರನ್ನು ಕುತ್ಕೊಳಿಸ್ಬೇಕು. ಯಾರಿಗೆ ಈಗ ಬ್ಲೀಡಿಂಗ್ ಆಗ್ತಾ ಇದೆ ಎಲ್ಲರಿಗೂ ಟೆಂಡೆನ್ಸಿ ಇರುತ್ತೆ ಮಲಗಿಸೋದು ಅವರನ್ನು, ಓಕೆ ಈಗೇನೋ ಆಗ್ತಾ ಇದೆ ಮಲಗಿಸುವ, ಅದು ರಾಂಗ್ ಕಾನ್ಸೆಪ್ಟ್. ಅವರನ್ನು ಕುತ್ಕೊಳಿಸಿ ಅವರನ್ನು ಸ್ವಲ್ಪ ಮುಂದೆ ಬಾಗಿಸಿ ಮೂಗನ್ನು ಗಟ್ಟಿ ಈ ಥರ ಒಂದು 10ರಿಂದ 15 ನಿಮಿಷ ಪ್ರೆಸ್ ಮಾಡಿ ಹಿಡ್ಕೊಳ್ಬೇಕು. ಆಗ ಲೋಕಲ್ ಪ್ರೆಷರಿಂದಾಗಿ ಅಲ್ಲಿ ರಕ್ತಸ್ರಾವ ಸ್ವಲ್ಪ ಕಡಿಮೆ ಆಗುತ್ತೆ. ಅದಲ್ಲದೆ ಮನೆಯಲ್ಲಿ ಐಸ್ ಎಲ್ಲ ಇದ್ದರೆ ಐಸ್ ಪ್ಯಾಕ್ಸ್ ಎಲ್ಲ ಇಡ್ಬೋದು. ಇದು ಫಸ್ಟ್ ಏಡ್ ಆಗಿ ಮಾಡುವಂಥ ಮೆಷರ್ಸ್. ಈಗ ದೊಡ್ಡವರಿಗಾಗಲಿ ಚಿಕ್ಕವರಲ್ಲಾಗಲಿ ಫಸ್ಟಿಗೆ ಇದು ಮಾಡುವಂಥದ್ದು. ನೆಕ್ಸ್ಟ್ ನಿಯರೆಸ್ಟ್ ಹಾಸ್ಪಿಟಲಿಗೆ ಹೋಗಿ ಯಾಕೆ ರಕ್ತಸ್ರಾವ ಆಗಿದೆ ಅಂತ ಹೇಳಿ ನಾವು ಟೆಸ್ಟ್ ಮಾಡಿ, ಈಗ ವಯಸ್ಕರಲ್ಲಿ ಬಿ ಪಿಯಿಂದಾಗಿ ಆಗಿದ್ದರೆ ಮತ್ತು ಅದಕ್ಕೆ ಬಿ ಪಿ ಮೆಷರ್ಸ್ ಅಂದರೆ ಬಿ ಪಿ ಕಂಟ್ರೋಲ್ ಮೆಷರ್ಸ್ ಮಾಡಬೇಕಂದ್ರೆ ಬಿ ಪಿಗೆ ಟ್ಯಾಬ್ಲೆಟ್ಸ್ ಕೊಡುವಂಥದ್ದು. ಬಿ ಪಿ ಯಾವಾಗ ಕಂಟ್ರೋಲ್ ಆಗುತ್ತೆ ಆವಾಗ ರಕ್ತಸ್ರಾವನೂ ಕೂಡ ಕಂಟ್ರೋಲ್ ಆಗುತ್ತೆ. ಇದಲ್ಲದೆ ಬೇರೆ ಈಗ ವಯಸ್ಕರಲ್ಲಿ ಬೇರೆ ಕಾರಣಗಳಿಂದಾಗಿ ರಕ್ತಸ್ರಾವ ಆದರೆ, ಅಂದರೆ ಈಗ ಲಿವರ್ ಸಮಸ್ಯೆ ಆದರೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗತ್ತೆ. ಈಗ ಒಂದು ವೇಳೆ ಅದು ಎರಡೂ ಅಲ್ಲ, ಈಗ ಪ್ರಾಬ್ಲಮ್ ಅವರಿಗೆ ಏನೋ ಒಂದು ಗಡ್ಡೆ ಥರ ಇದೆ ಅಂತ ಹೇಳಿದರೆ ನಾವು ನೋಡಬೇಕಾಗತ್ತೆ ಯಾವ ಥರ ಗಡ್ಡೆ ಎಲ್ಲಿ ಎಲ್ಲ ಇನ್ವಾಲ್ವ್ ಆಗಿದೆ ಅಂತೇಳಿ. ಅದೇ ನಾವು ಮಕ್ಕಳಲ್ಲಿ ನೋಡೋದಾದರೆ, ಮಕ್ಕಳಲ್ಲಿ ಈಗ ಫಸ್ಟಿಗೆ ಅವರದ್ದೇನು ಮೂಗಲ್ಲಿ ಏನೂ ಹಾಕಿಲ್ಲ, ಅವರು ನಾರ್ಮಲ್ ಇದೆ ಅಂತ ಆದರೆ ಓಕೆ, ಫಾರಿನ್ ಬಾಡಿ ಅಂದರೆ ಏನೋ ಹಾಕಿದ್ದಾರೆ ಅದು ರೂಲ್ ಔಟ್ ಆಗುತ್ತೆ. ಅದಲ್ಲದೆ ನಾವು ಬೆರಳೇನಾದರೂ ಹಾಕಿದಾರಾ ನೋಡಬೇಕಾಗತ್ತೆ, ಏನಾದರೂ ಸ್ವಲ್ಪ ಮಿನಿಮಲ್ ಇಂಜುರಿ ಇದೆಯಾ ಅಂಥೇಳಿ. ಮಿನಿಮಲ್ ಇಂಜುರಿ ಇದೆ ಅಂತ ಹೇಳಿದರೆ ನಾವು ಏನೂ ಮಾಡಬೇಕಾಗಿಲ್ಲ, ಫಸ್ಟ್ ಏಡ್ ಮೆಷರ್ಸ್ ಮಾಡಿ ಡ್ರಾಪ್ಸ್ ಕೊಡ್ತೇವೆ ಮೂಗಿಗೆ ಹಾಕಲಿಕ್ಕೆ. ಆ ಡ್ರಾಪ್ಸ್ ಹಾಕಿದರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಡ್ರೈನೆಸ್ಸಿಂದಾಗಿ ಅದು ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಆದರೆ ನಾವು ಸಲೈನ್ ನೇಸಲ್ ಡ್ರಾಪ್ಸ್ ಅಂತ ಕೊಡ್ತೇವೆ. ಅದೊಂದು 2-3 ದಿವಸ ಹಾಕಿದರೆ ಅದಲ್ಲಿ ಮತ್ತೆ ಕರೆಕ್ಟ್ ಆಗುತ್ತೆ. ಡಾಕ್ಟರ್, ಈ ಸೈನಸ್ ಅಂದ್ರೆ ಏನು ಅಥವಾ ಅದರ ಲಕ್ಷಣಗಳು ಯಾವ ರೀತಿ ಇರುತ್ತೆ? ಅಂದ್ರೆ ಏನಾದರೂ ಸಮಸ್ಯೆ ಆಗುತ್ತಾ? ಹೌದು, ಸೈನಸಸ್ ಅಂದರೆ ನಾರ್ಮಲ್ ಆಗಿ ನಮಗೆ ಈಗ ಎಲ್ರಿಗೂ ಸೈನಸಸ್ ಇದೆ. ಅದರಲ್ಲಿ ನಮಗೆ 4 ಸೈನಸಸ್ ಇದೆ ಹೇಳೋದಾದರೆ, ಅಂದರೆ ಇಥ್ಮಾಯ್ಡಲ್ ಸೈನಸಸ್, ಮ್ಯಾಕ್ಸಿಲರಿ ಸೈನಸಸ್, ಫ್ರಾಂಟಲ್ ಮತ್ತು ಸ್ಪಿನಾಯ್ಡ್ ಸೈನಸಸ್ ಅಂತ ಇರುವಂಥದ್ದು. ಇದೀಗ ಕಾಮನ್ ಆಗಿ ಹೇಳೋದಾದರೆ ಸೈನಸಸ್ ಅಂತ ಇರುವಂಥದ್ದು ಇಲ್ಲಿ ಗಾಳಿ ತುಂಬಿ ಇರುವಂಥದ್ದು. ಈಗ ಗಾಳಿ ತುಂಬಿದರೆ ಯಾವಾಗಲೂ ವೆಯ್ಟ್ ಲೆಸ್ ಆಗುವಂಥದ್ದು, ಅಂದರೆ ತುಂಬ ವೆಯ್ಟ್ ತೂಕ ಕಡಿಮೆ ಮಾಡಲಿಕ್ಕಿರುವಂಥದ್ದು ಫೇಶಿಯಲ್ ಬೋನ್ಸಲ್ಲಿ ಸೈನಸಸ್ ಇರುವಂಥದ್ದು. ಅಂದರೆ ಫೇಶಿಯಲ್ ಸ್ಕೆಲಿಟನ್ ಇದು ಓವರ್ ಆಲ್ ಫ್ರೇಮ್ ವರ್ಕ್ ತುಂಬ ವೆಯ್ಟ್ ಆಗಬಾರ್ದು, ಸ್ಕಲ್ ಬೋನನ್ನು ಸ್ವಲ್ಪ ಲೈಟ್ ಮಾಡಬೇಕು ಅಂತ ಹೇಳಿದರೆ ಮಾಡುವಂಥದ್ದು ಮೇನ್ ಕೆಲಸ ಈ ಸೈನಸಸ್ಸಿಂದಾಗಿ ಆಗುವಂಥದ್ದು. ಸೊ ಇದು ಅಲ್ಲದೆ ಅದು ನಾರ್ಮಲ್ ನೇಸಲ್ ರೆಸೊನೆನ್ಸ್ ಅಂದರೆ ನೇಸಲ್ ವೆಂಟಿಲೇಷನಿಗೆ ಹೆಲ್ಪ್ ಆಗುವಂಥದ್ದು. ಸೊ ಈಗ ನಾರ್ಮಲ್ ಆಗಿ ಈ ಸೈನಸ್ಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಗಾಳಿ ತುಂಬಿ ಇರುವಂಥದ್ದು. ಯಾವಾಗ ಸೈನಸಸ್ಸಲ್ಲಿ ಗಾಳಿ ಬದಲು ನೀರಿನ ಅಂಶ ಉಳ್ಕೊಳ್ಳುತ್ತೋ ಅದನ್ನು ನಾವು ಸೈನೋಸೈಟಿಸ್ ಅಂತ ಹೇಳ್ತೇವೆ. ನೀರಿನ ಅಂಶ ಉಳ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ಶೀತ ಆದಾಗ ನಾರ್ಮಲ್ ಆಗಿ ಎಲ್ಲ ನೀರು ಹೊರಗಡೆ ಬರಬೇಕು, ಅಂದರೆ ಮೂಗಿಂದ ಅರಿತಾ ಇರಬೇಕು. ಕೆಲವರಿಗೆ ನೀವು ಕೇಳಿದರೆ ಮೂಗಿಂದ ಅರಿಯೋದಿಲ್ಲ ಶೀತ ಆದಾಗ ಅಂತ ಹೇಳ್ತಾರೆ. ಸೊ ಯಾವಾಗ ಅದು ಅರಿಯೋದಿಲ್ಲ ಅದೆಲ್ಲ ಹೋಗಿ ಆ ಸೈನಸಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಸೈನಸಸ್ಸಲ್ಲಿ ಗಾಳಿಯ ಬದಲು ನೀರು ಕೂತಾಗ ಅವರಿಗೆ ಅದು ಸೈನೋಸೈಟಿಸ್ ಆಗಿ ಪರಿಣಮಿಸುತ್ತೆ. ಸೈನೋಸೈಟಿಸ್ ಯಾವಾಗ ಆಗುತ್ತೆ, ಈ ನೀರಲ್ಲಿ ಈಗ ನಾರ್ಮಲ್ ಆಗಿ ಕೊಳಚೆ ನೀರಲ್ಲಿ ಈಗ ನಾವು ನಾರ್ಮಲ್ ಆಗಿ ಆರ್ಗ್ಯಾನಿಸಮ್ಸ್ ಬೆಳೀತದೆ ಅಥವಾ ಬ್ಯಾಕ್ಟೀರಿಯಾ ಬೆಳೀತದೆ, ವೈರಸಸ್ ಬೆಳೀತದೆ ಅಂತ ಹೇಳ್ತೇವೆ. ಅದೇ ಥರ ನಮ್ಮ ಸೈನಸಸ್ಸಲ್ಲಿಯೂ ನೀರಿನ ಅಂಶ ಅಲ್ಲಿದ್ದಾಗ ಬ್ಯಾಕ್ಟೀರಿಯಾ ಅಥವಾ ವೈರಸಸ್ ಅಲ್ಲಿ ಡೆವಲಪ್ ಆಗಿ ಅದು ಇನ್ಫೆಕ್ಷನ್ ಆಗಿ ಸೈನೋಸೈಟಿಸ್ ಆಗುತ್ತೆ. ಸೈನೋಸೈಟಿಸ್ ಅಂತ ಆದಾಗ ಯೂಶ್ವಲಿ ಅವರು ಹೆಡ್ ಏಕ್ ಅಂದರೆ ತಲೆನೋವು ಆಗ್ತಾ ಇದೆ ಅಂತೇಳಿ ಫಸ್ಟ್ ಆಗಿ ಬರುವಂಥ ಸಿಂಪ್ಟಮ್. ಅದು ಅಲ್ಲದೆ ಫೇಶಿಯಲ್ ಪೇನ್ ಅಂದರೆ ಈಗ ನಾರ್ಮಲ್ ಸೈನಸಸ್ ಈಗ ಕೆಲವು ಜಾಗದಲ್ಲಿ ಇರುವಂಥದ್ದು. ಸೊ ಇಲ್ಲಿ ಈಗ ನಾವು ಹೇಳೋದಾದರೆ ಮ್ಯಾಕ್ಸಿಲರಿ ಸೈನಸಸ್ ಅಂತ ಹೇಳ್ತೇವೆ. ಸೊ ನಾವು ಇಲ್ಲಿ ಮುಟ್ಟುವಾಗಲೇ ಕೆಲವರಿಗೆ ನೋವಾಗುತ್ತೆ, ಫೇಶಿಯಲ್ ಪೇನ್ ಅಥವಾ ಪ್ರೆಷರ್ ಹಾಕಿದಾಗ ಪೇನ್ ಆಗುವಂಥದ್ದು. ಸೊ ಇದೆಲ್ಲ ಸೈನಸೈಟಿಸ್ಸಿಂದಾಗಿ ಕಂಡುಬರುವಂತಹ ಲಕ್ಷಣಗಳು.
ಅಂದ್ರೆ ಸಮಸ್ಯೆಗಳು ಯಾವ ರೀತಿ ಆಗುತ್ತೆ? ಸಮಸ್ಯೆಗಳಂದರೆ ನಮಗೆ ಹೆಡ್ಡೇಕ್, ಮೇಯ್ನ್ ಆಗಿ ಹೆಡ್ಡೇಕ್ ಆಗುವಂಥದ್ದು, ಮತ್ತು ಫೇಶಿಯಲ್ ಪೇಯ್ನ್ ಆಗುವಂಥದ್ದು. ಕೆಲವರಿಗೆ ನಿದ್ದೆ ಬರೋದಿಲ್ಲ ಹೆಡ್ಡೇಕಿಂದಾಗಿ, ವಿಪರೀತ ಅಂದರೆ ತಲೆ ಹಿಂದೆ ಹಾಕಿದ ತಕ್ಷಣ ವಿಪರೀತವಾಗಿ ನೋವಾಗುವಂಥದ್ದು. ಅದಲ್ಲದೆ ಲೈಟ್ ಅಥವಾ ಕೆಳಗಡೆಗೆ ಕೆಲವರು ಮನೆಯಲ್ಲಿ ಹೆಂಗಸರಿಗೆ ಸೈನೋಸೈಟಿಸ್ ಪ್ರಾಬ್ಲಮ್ ಆದರೆ ಬೆಂಡ್ ಮಾಡಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ತಲೆ ಕೆಳಗೆ ಹಾಕಿದ ತಕ್ಷಣ ವಿಪರೀತವಾಗಿ ತಲೆ ನೋವಾಗುವಂಥದ್ದು. ಇದು ಸೈನೋಸೈಟಿಸ್ ಲಕ್ಷಣಗಳು. ಇದು ಹಾಗೆ ಬಿಟ್ಟರೆ ಒಂದು 2 ದಿವಸ ಇಲ್ಲ ಕಡಿಮೆ ಆಗುತ್ತೆ, ಹಾಗೆ ಬಿಟ್ಟರೆ ಜ್ವರನೂ ಬರುವ ಸಾಧ್ಯತೆ ಇದೆ ಇದರಲ್ಲಿ. ಈ ಅಲರ್ಜಿಕ್ ರೈನೈಟಿಸ್ ಅಂದ್ರೆ ಏನು, ಅದರ ಲಕ್ಷಣಗಳು ಮತ್ತು ಅದರ ಸಮಸ್ಯೆಗಳು ಏನು? ಓಕೆ, ಎಲರ್ಜಿಕ್ ರೈನೈಟಿಸ್ ಅಂದರೆ ಕಾಮನ್ ಆಗಿ ನಮಗೆ OPD ಯಲ್ಲಿ ಕಂಡು ಬರುವಂತಹ ಒಂದು ಸಮಸ್ಯೆ. ಈಗ ಎಲರ್ಜಿ ಅಂತ ಹೇಳಿದ ತಕ್ಷಣ ಫಸ್ಟಿಗೆ ಅವರಿಗೆ ಇದರ ಲಕ್ಷಣಗಳಂದರೆ ವಿಪರೀತವಾಗಿ ಸೀನು ಬರುವಂಥದ್ದು, ಅಂದರೆ 1-2 ಸೀನು ಬರುವಂಥದ್ದು ನಾರ್ಮಲ್ ಎಲ್ಲರಿಗೂ ಇರ್ತದೆ. ಬಟ್ ವಿಪರೀತವಾಗಿ ಕಂಟಿನ್ಯೂಸ್ 10-15 ಸೀನು ಬರುವಂಥದ್ದು ಕಂಟಿನ್ಯೂಸ್ ಆಗಿ, ಅಥವಾ ಮೂಗು ಬ್ಲಾಕ್ ಆಗುವಂಥದ್ದು, ಮೂಗಿಂದ ಕಂಟಿನ್ಯೂಸ್ ಆಗಿ ನೀರು ಬರುವಂಥದ್ದು, ಅಂದರೆ ನೇಸಲ್ ಡಿಸ್ಚಾರ್ಜ್. ಈಗ ನಾರ್ಮಲ್ ಶೀತ ಆದಾಗ ಬೇರೆ, ಬಟ್ ಇದು ಪ್ರತಿ ದಿವಸ ನೇಸಲ್ ಡಿಸ್ಚಾರ್ಜ್ ಅಂದರೆ ನೀರು ಬರುವಂಥದ್ದು ಮೂಗಿಂದ. ಕೆಲವರಿಗೆ ವಿಪರೀತ ಇದ್ದಾಗ ತಲೆನೋವು ಕೂಡ ಬರುತ್ತೆ ಇದರಿಂದಾಗಿ. ಸೊ ಈ ಸಮಸ್ಯೆ ಇದ್ದಾಗ ಅವರಿಗೆ ರಾತ್ರಿ ನಿದ್ದೆನೂ ಕೂಡ ಸ್ವಲ್ಪ ಎಡವಟ್ಟಾಗುತ್ತೆ, ನಿದ್ದೆನೂ ಕೂಡ ಸರಿಯಾಗಿ ಬರೋದಿಲ್ಲ. ಸೊ ಇದೆಲ್ಲ ಫೀಚರ್ಸ್ ಇದ್ದಾಗ ನಾವು ಅದಕ್ಕೆ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ಏನು ಮಾಡಬಹುದು, ಯಾವ ಥರ ಟ್ರೀಟ್ಮೆಂಟ್ ತಗೊಳ್ಬೋದು ಅಂತ ಹೇಳಿದರೆ, ನಾರ್ಮಲ್ ಆಗಿ ಈಗ ಎಲರ್ಜಿ ಅಂತ ಯಾರಾದರೂ ಬಂದಾಗ ನಾವು ಎಕ್ಸಾಮಿನ್ ಮಾಡಿ ಸಿಮ್ಟಮ್ಸನ್ನು ಕೂಡ ಕೇಳ್ತೇವೆ. ಸೊ ಸಿಮ್ಟಮ್ಸ್ ಕೇಳಿದ ನಂತರ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಇರುವಂಥದ್ದು, ನಾವು ಸ್ಟೀರಾಯ್ಡ್ ಸ್ಪ್ರೇ ಹಾಕುವಂಥದ್ದು, ನೇಸಲ್ ಸ್ಟೀರಾಯ್ಡ್ ಸ್ಪ್ರೇ ಅಂತ ಹೇಳ್ತೇವೆ. ಇದನ್ನು ಸೇಫಾಗಿ ನಾವು ಯೂಶ್ವಲಿ 3 to 6 months ನಾವು ಇದನ್ನು ತಗೊಳ್ಬಹುದು ವಿತೌಟ್ ಎನಿ ಸೈಡ್ ಇಫೆಕ್ಟ್ಸ್. ಬಟ್ ನಾವು ಕಂಟಿನ್ಯೂಸ್ ಆಗಿ 6 months ಅವ್ರಿಗೆ ತಗೊಳ್ಳಿಕ್ಕೆ ಬಿಡೋದಿಲ್ಲ. ಸೊ 1 month ಫಾಲೋಅಪ್ ಆದ ನಂತರ ನಾವು ಅವರಿಗೆ ಹೇಳ್ತೇವೆ, ಅಂದರೆ ಫಾಲೋಅಪಿಗೆ ಬಂದು ನೋಡಿಕೊಂಡು ಮತ್ತೆ ಸ್ಲೋ ಆಗಿ ಟೇಪರ್ ಮಾಡಲಿಕ್ಕೆ ಹೊರಡ್ತೇವೆ. ಇಲ್ಲಾಂದರೆ ಕೆಲವರು ಅದನ್ನು ವಿಪರೀತವಾಗಿ ತಗೊಂಡು ಅದರ ಮೇಲೆ ಡಿಪೆಂಡೆಂಟ್ ಆಗ್ತಾರೆ. ಸೊ ಅದು ಅಲ್ಲದೆ ನಾವು ಅವರಿಗೊಂದು ಟ್ಯಾಬ್ಲೆಟು ಕೂಡ ಕೊಡ್ತೇವೆ, ಅಂದರೆ ಮೂಗಿಂದ ವಿಪರೀತವಾಗಿ ನೀರು ಬರೋದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಆ್ಯಂಟಿಹಿಸ್ಟಮೈನ್ ಅಂತ ಹೇಳ್ತೇವೆ. ಯೂಶ್ವಲಿ 15 days ಹಾಗೆ ಕೋರ್ಸ್ ಕೊಡ್ತೇವೆ, ನೈಟ್ ಟೈಮಿಗೆ ಮಾತ್ರ ಕೊಡುವಂಥದ್ದು. ಸೊ ಈ ಸಮಸ್ಯೆ ಇದ್ದಾಗ ಇದಕ್ಕೆ ಅಲರ್ಜಿಕ್ ರೈನೈಟಿಸ್ ಅಂತ ನಾವು ಹೇಳ್ತೇವೆ. ಓಕೆ ಡಾಕ್ಟ್ರಿಗೆ, ವಿಚಲಿತ ಮೂಗಿನ ಸೆಪ್ಟಮ್ ಅಂದರೆ ಏನು, ಅದರ ಲಕ್ಷಣಗಳು ಯಾವ ರೀತಿ? ಓಕೆ, ಈಗ ಇಷ್ಟೆಲ್ಲ ಸಿಮ್ಟಮ್ಸ್ ಮಾತಾಡಿದಲ್ಲದೆ ನಾರ್ಮಲ್ ಆಗಿ ನಾವು ಮೂಗಲ್ಲಿ ಅಂದರೆ ಸೆಪ್ಟಮ್ ಅಂತ ಇರುತ್ತೆ, ಅಂದರೆ ಈಗ ನಾವು ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಮೂಗು ಅಂತ ಹೇಳ್ತೇವೆ. ಸೊ ಅದನ್ನು ಡಿವೈಡ್ ಮಾಡುವಂಥದ್ದು ಮಧ್ಯದಲ್ಲಿ ಪಾರ್ಟಿಷನ್ ಅಂತ ಯಾವುದಿರುತ್ತೆ ಅದಕ್ಕೆ ನಾವು ನೇಸಲ್ ಸೆಪ್ಟಮ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಆಗಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಈ ನೇಸಲ್ ಸೆಪ್ಟಮ್ ಮಧ್ಯದಲ್ಲೇ ಇರುತ್ತೆ, ಹೆಚ್ಚಿನವರಿಗೆ ಮಧ್ಯದಲ್ಲಿರುತ್ತೆ. ಬಟ್ ಕೆಲವರಿಗೆ ಏನಾಗಿರುತ್ತೆ, ಸ್ವಲ್ಪ ಬಾಗಿರುತ್ತೆ, ಒಂದಾದ ಬಲ ಸೈಡಿಗೆ ಇಲ್ಲ ಅಂದರೆ ಎಡ ಸೈಡಿಗೆ ಬಾಗಿರುತ್ತೆ. ಇದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೇವೆ. ಓಕೆ, ಈಗ ಇದನ್ನು ಹೇಗೆ ಸಮಸ್ಯೆಗಳನ್ನು ತಡೆಗಟ್ಟುವಂಥದ್ದು ಅಥವಾ ಟ್ರೀಟ್ಮೆಂಟ್ಗಳಿರ್ಬೋದು, ಪರೀಕ್ಷೆಗಳಿರ್ಬೋದು? ಓಕೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇದ್ದರೆ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಬೇರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಏನೂ ಬೇಕಾಗೋದಿಲ್ಲ. ಬಟ್ ಸೆಪ್ಟಮ್ ಒಟ್ಟಿಗೆ ಬೇರೆ ಏನಾದರೂ ಮಾಸ್ಕ್ ಏನಾದರೂ ಕಂಡು ಬಂದರೆ ಮೂಗಿನ ಒಳಗಡೆ, ಅಂದರೆ ಪಾಲಿಪ್ಸ್ ಅಂತೇನೆ ನಾರ್ಮಲ್ ಆಗಿ ಹೇಳುವಂಥದ್ದು. ಸೊ ಆ ಥರ ಏನಾದರೂ ಇದ್ದರೆ ನಾವು ಅದಕ್ಕೆ ನೆಕ್ಸ್ಟ್ ನಾವು ಫಸ್ಟ್ ಒಂದು OPD ಪ್ರೊಸೀಜರ್ ಥರ ಒಂದು ಕ್ಯಾಮ್ರಾ ಹಾಕಿ ನೋಡ್ತೇವೆ, ಅಂದರೆ ಎಲ್ಲಿ ಎಲ್ಲ ಪಾಲಿಪ್ಸ್ ಇದೆ, ಯಾವುದೆಲ್ಲ ಇನ್ವಾಲ್ವ್ ಆಗಿದೆ, ಯಾವ ಕಡೆ ಇದೆ ಜಾಸ್ತಿ, ಬಲ ಸೈಡ್ ಇದೆಯಾ ಎಡ ಸೈಡ್ ಇದೆಯಾ ಅಥವಾ ಎರಡೂ ಕಡೆ ಇದೆಯಾ ಅಂತ ಹೇಳಿ. ಸೊ ಅದು ಡಯಾಗ್ನೋಸ್ಟಿಕ್ ನೇಸಲ್ ಎಂಡೋಸ್ಕೋಪಿ ಅಂತ ಮಾಡುವಂಥದ್ದು, ಅಂದರೆ ನಾರ್ಮಲ್ OPD ಪ್ರೊಸೀಜರ್. ಇದಕ್ಕೆ ಅಡ್ಮಿಷನ್ ಏನು ಬೇಕಾಗೋದಿಲ್ಲ. ಇದು ಅಲ್ಲದೆ ನಾವು ಇದನ್ನು ನೆಕ್ಸ್ಟ್ ಮುಂದೆ ನಾವು CT ಸ್ಕ್ಯಾನ್ ಒಂದು ಮಾಡಿಸ್ತೇವೆ, ಅಂದರೆ ನಾನ್ ಕಾಂಟ್ರಾಸ್ಟ್ CT ಸ್ಕ್ಯಾನ್ ಅಂತ ಹೇಳ್ತೇವೆ, ಅಂದರೆ ಯಾವುದೇ ಇಂಜೆಕ್ಷನ್ ಕೊಡದೆ ಒಂದು ಪ್ಲೇನ್ CT ಸ್ಕ್ಯಾನ್. ಈಗ ಒಂದು ವೇಳೆ ಅವರಿಗೀಗ ಒಂದು ಗಡ್ಡೆ ಥರ ಇದೆ ಮೂಗೊಳಗಡೆ, ಬಟ್ ಅದು ಸ್ವಲ್ಪ ನಮಗೇನೋ ಕ್ಯಾನ್ಸರ್ ಥರ ಕಾಣಿಸ್ತಾ ಇದೆ ಅಂತ ನಮಗೇನಾದರೂ ಡೌಟ್ ಬಂದರೆ ಆಗ ನಾವು CT ಸ್ಕ್ಯಾನ್ ಹೇಳ್ತೇವೆ. ಬಟ್ ಅದಕ್ಕೆ ನಾವು ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಡ್ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್. ಸೊ ಅದು ಕೇಸ್ ಟು ಕೇಸ್ ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಮೂಗಿಗೆ ಮಾಡುವಂಥದ್ದು CT ಸ್ಕ್ಯಾನ್ ಅಂದರೆ NCCT ಅಂತ ಹೇಳ್ತೇವೆ. ಬಟ್ ಅದೇ ನಾನು ಹೇಳಿದಾಗೆ ಕ್ಯಾನ್ಸರ್ ಏನಾದರೂ ನಮಗೆ ಸ್ವಲ್ಪ ಡೌಟ್ ಇದ್ದರೆ MRI ಕೇಳಬಹುದು ನಾವು. ಇದೆಲ್ಲ ಅಲ್ಲದೆ ಬೇರೆ ಏನಾದರೂ ಸಮಸ್ಯೆಗಳು ಮೂಗಿನಲ್ಲಿ ಆಗುವಂಥದ್ದು ಇದೆಯಾ? ಇದು ಅಲ್ಲದೆ ನಮಗೆ ಕೆಲವೊಮ್ಮೆ ನಮಗೆ ಅದೇ ನಾನು ಹೇಳಿದಾಗೆ ಕೆಲವೊಮ್ಮೆ ಟ್ಯೂಮರ್ಸ್ ಅಂತ ಹೇಳ್ತೇವೆ, ಅಂದರೆ ತುಂಬ ರೇರ್ ಆಗುವಂಥದ್ದು ಮೂಗಲ್ಲಿ, ಬಟ್ ಬರಲೇಬಾರ್ದು ಅಂತ ಏನಿಲ್ಲ. ಸೊ ಮಾಸಸ್, ಈಗ ಮಾಸಸ್ ಅಂದರೆ ನಾವು ಹೆಚ್ಚಾಗಿ ಹೇಳುವಂಥದ್ದು ಕ್ಯಾನ್ಸರ್ ಕಾಯಿಲೆಗಳು, ಅಂದರೆ ಮೂಗಿನ ಒಳಗಡೆ ಗಡ್ಡೆ ಥರ ಬರುವಂಥದ್ದು. ಬಟ್ ಅದು ಬಂದರೆ ಅವರಿಗೆ ಬ್ಲೀಡಿಂಗ್ ಅಂತ ಕೆಲವೊಮ್ಮೆ ಬರ್ತಾರೆ, ಬ್ಲೀಡಿಂಗ್ ಆಫ್ ದ ನೋಸ್ ಅಂತ ಬರ್ತಾರೆ. ಸೊ ಆವಾಗ ಬ್ಲೀಡಿಂಗ್ ಯಾಕೆ ಆಗ್ತಾ ಇದೆ
ಆಗ್ತದೆ ಅಂತ ನಾವು ನೋಡಿದಾಗ ಒಳಗಡೆ ಗಡ್ಡೆ ಇದ್ದರೆ ನಮಗೆ ಅದು ಸಸ್ಪಿಷನ್ ಇರ್ತದೆ, ತುಂಬ ರೆಡ್ ಆಗಿರುತ್ತೆ. ಸೊ ಗಡ್ಡೆ ಅಂತ ಹೇಳುವಾಗ ಅದರಲ್ಲಿ 2 ವಿಧದೇ ಇದೆ. ಒಂದು ಪಾಲಿಪ್ಸ್ ಅಂತ, ಅಂದರೆ ನೋಡಲಿಕ್ಕೆ ತುಂಬ ಪೇಲ್ ಇರುತ್ತೆ, ಅಂದರೆ ಅದರಲ್ಲಿ ರಕ್ತನಾಳಗಳೇನು ಇರೋದಿಲ್ಲ, ನಾರ್ಮಲ್ ಗ್ರೇಪ್ಸ್ ಥರ ಇರುತ್ತೆ ನೋಡಲಿಕ್ಕೆ. ಸೊ ನಮಗೆ ಯಾವಾಗ ಕ್ಯಾನ್ಸರ್ ಥರ ಡೌಟ್ ಬರುತ್ತೆ, ಅದು ತುಂಬ ರೆಡ್ ಆಗಿ ಇದ್ದರೆ ಪ್ಲಸ್ ಬ್ಲೀಡಿಂಗ್ ಹಿಸ್ಟ್ರಿ ಇದ್ದರೆ ಅದಕ್ಕೆ ನಾವು ಮಾಸಸ್, ನೇಸಲ್ ಮಾಸಸ್ ಅಂತ ಹೇಳ್ತೇವೆ. ಸೊ ಕ್ಯಾನ್ಸರ್ ಇರಲೂಬಹುದು ಅಂತೇಳಿ ಆ ಟೈಮಲ್ಲಿ ನಾವು MRI ಕೇಳಿಕೊಂಡು ನೆಕ್ಸ್ಟ್ ಮುಂದೆ ಯಾವ ಥರ ಬರುತ್ತೆ ಮತ್ತು ಅಲ್ಲಿಂದ ತುಂಡು ಕೂಡ ತೆಗಿಬೇಕಾಗುತ್ತೆ. ಚಿಕ್ಕ ತುಂಡು ತೆಗೆದು ಬಯೋಪ್ಸಿ ಅಂತ ಹೇಳ್ತೇವೆ ಅದಕ್ಕೆ, ಅದನ್ನು ಟೆಸ್ಟಿಗೆ ಕಳಿಸಬೇಕಾಗುತ್ತೆ. ಸೊ ಆ ರಿಪೋರ್ಟ್ ಬೇಸಿಸ್ ಮೇಲೆ ಮುಂದೆ ಟ್ರೀಟ್ಮೆಂಟ್ ಹೇಗೆ ಅಂತೇಳಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಡಾಕ್ಟ್ರಿಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಮೂಗಿನಲ್ಲಿ ಆಗುವಂಥ ಸಮಸ್ಯೆಗಳ ಬಗ್ಗೆ. ಎಲ್ಲ ಸಮಸ್ಯೆಗಳಿಗೆ ಸರ್ಜರಿ ಯಾವ ರೀತಿ ಆಗುತ್ತೆ ಅಂತ? ಓಕೆ, ಇದೀಗ ಒಂದೊಂದು ಸಮಸ್ಯೆ ನಾನು ಹೇಳಿದ್ದಕ್ಕೆ ಬೇರೆ ಬೇರೆ ಥರ ನಾವು ಸರ್ಜರಿ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದರೆ, ಈಗ ಮೂಗು ಸ್ವಲ್ಪ ಸೊಟ್ಟೆಗಾಗುವಂಥದ್ದು, ಅಂದರೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಏನು ಹೇಳ್ತೇವೆ, ಇದಕ್ಕೆ ನಾವು ಸರ್ಜರಿ ಮಾಡ್ತಿದ್ರೆ ಸೆಪ್ಟೋಪ್ಲಾಸ್ಟಿ ಅಂತ ಹೇಳುವ ಸರ್ಜರಿ ಮಾಡುವಂಥದ್ದು. ಬಟ್ ಇದು ಎಲ್ಲರಿಗೂ ಬೇಕಾ ಅಂತ ಒಂದು ಕ್ವೆಶನ್ ಇರುತ್ತೆ. ಸೊ ಈಗ 100 to 100% ಯಾರಿಗೂ ಸೆಪ್ಟಮ್ ಅಂತಿರುವಂಥದ್ದು ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇರೋದಿಲ್ಲ, ಸ್ವಲ್ಪ ಎಡ ಸೈಡ್ ಅಥವಾ ಸ್ವಲ್ಪ ಬಲ ಸೈಡ್ ಬಾಗಿರುತ್ತೆ. ಬಟ್ ನಾವು ಸರ್ಜರಿ ಹೇಳುವಂಥದ್ದು ಯಾವಾಗ ಅಂತ ಹೇಳಿದರೆ, ಯಾವ ಪೇಷಂಟ್ಸ್ಗೆ ತುಂಬ ಬಾಗಿದೆ ಪ್ಲಸ್ ಅವರ ಸಿಮ್ಟಮ್ಸ್, ಅಂದರೆ ತುಂಬ ಬ್ಲಾಕ್ ಆಗುವಂಥದ್ದು ನೋಸ್, ಅವರಿಗೆ ನಾರ್ಮಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಮೂಗು ಬಂದಾದ ನಂತರದಿಂದ. ಅದಲ್ಲದೆ ರಾತ್ರಿ ಮಲಗಿದಾಗ ಸಡನ್ನಾಗಿ ನಿದ್ರೆಯಿಂದ ಎಚ್ಚರ ಆಗುವಂಥದ್ದು, ಯಾಕಂತ ಹೇಳಿದರೆ ಉಸಿರಾಡಲಿಕ್ಕೆ ತೊಂದರೆಯಾಗಿ ಸಡನ್ನಾಗಿ ಎಚ್ಚರ ಆಗುವಂಥದ್ದು. ಈ ಥರ ಸಿಮ್ಟಮ್ಸ್ ಇದ್ದರೆ ಪ್ಲಸ್ ನಾವು ಎಕ್ಸಾಮಿನೇಷನ್ ಮಾಡುವಾಗ ಅವರಿಗೆ ಮೂಗು ಸೊಟ್ಟೆಗಾಗಿದ್ದರೆ ಎಸ್, ಇಂಥ ಇಂಡಿವಿಜುವಲ್ಸಿಗೆ ನಾವು ಸೆಪ್ಟೋಪ್ಲಾಸ್ಟಿ ಮಾಡಿದರೆ ಬೆಟರ್ ಆಗ್ತದೆ ಅಂತ ಹೇಳ್ತೇವೆ. ಈಗ ಸಿಮ್ಟಮ್ಸ್ ಇಲ್ಲ ಪ್ಲಸ್ ಮೂಗು ಸೊಟ್ಟೆಗಿದೆ ಅವರಿಗೆ ಎಕ್ಸಾಮಿನೇಷನ್ ವೈಸ್ ಅಂತ ಆದರೆ ನಾವು ಸೆಪ್ಟೋಪ್ಲಾಸ್ಟಿ ಮಾಡಬೇಕು ಅಂತೇನು ಹೇಳೋದಿಲ್ಲ, ಯಾಕಂದರೆ ಅವರಿಗೇನು ಸಿಮ್ಟಮ್ಸ್ ಇಲ್ಲ. ಸೊ ಸಮಸ್ಯೆ ಯಾರಿಗೆ ಇದೆ ಅಂಥವರಿಗೆ ಮಾತ್ರ ಈಗ ಸೆಪ್ಟಮ್ ಸೊಟ್ಟಗಿದ್ರೆ ಆಗ ನಾವು ಮಾಡುವಂಥದ್ದು ಸೆಪ್ಟೋಪ್ಲಾಸ್ಟಿ ಅಂತ ಹೇಳುವಂಥ ಸರ್ಜರಿ. ಇದು ಅಲ್ಲದೆ ಬೇರೆ ಸಮಸ್ಯೆ ಅಂದರೆ ನಾನೀಗ ಆಲ್ರೆಡಿ ಮೂಗಲ್ಲಿ ಗಡ್ಡೆ ಬರುವಂಥದ್ದು ಅಂತ ಹೇಳಿದೆ, ಅಂದರೆ ಪಾಲಿಪ್ಸ್ ಅಂತ. ಸೊ ಈ ಥರ ಪಾಲಿಪ್ಸ್ ಅಂತ ಇದ್ದ ಪೇಷಂಟ್ಸ್ಗೆ ನಾವು ಮಾಡುವಂಥ ಸರ್ಜರಿ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ, ಅಂದರೆ ಕ್ಯಾಮ್ರಾ ಹಾಕಿನೇ, ಹೊರಗಡೆ ಏನು ಕಟ್ ಯಾವುದು ಇರೋದಿಲ್ಲ, ಒಳಗಡೆ ಕ್ಯಾಮ್ರಾ ಹಾಕಿನೇ ಮಾಡುವಂಥ ಸರ್ಜರಿ. ಅದು ಅಲ್ಲದೆ ಈಗ ಕ್ಯಾನ್ಸರ್ ಅಂತ ಬಂದರೆ ಪೇಷಂಟ್ಸ್ ಮೂಗಿನ ಒಳಗಡೆ ಕ್ಯಾನ್ಸರ್ ಅಂತ ಗ್ರೋತ್ ಇದ್ದರೆ ಆಗ ನಾವು ಮಾಡುವಂಥ ಸರ್ಜರೀಸ್ ಡಿಪೆಂಡ್ಸ್ ಆನ್ ದ ಬಯೋಪ್ಸಿ ರಿಪೋರ್ಟ್. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮೂಗು ಮತ್ತು ಮೂಗಿನಲ್ಲಿ ಒಂದು ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಿರ್ಬೋದು, ಅದಕ್ಕೆ ಯಾವ ರೀತಿಯಾಗಿ ಪರೀಕ್ಷೆಗಳನ್ನು ಮಾಡ್ತಾರೆ, ಅದು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಗಳಿರ್ಬೋದು, ಸರ್ಜರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೂಗಿನ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ P4 ನ್ಯೂಸ್.